ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ದೋಸ್ತ್ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಅಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ನಾವು ಫ್ರೆಂಡ್ಸ್ನೊಂದಿಗೆ ಯಾವ ರೀತಿ ನಾವು ಕನೆಕ್ಟ್ ಆಗಬಹುದು ಮತ್ತು ಅಲ್ಲಿ ಪೇಮೆಂಟನ್ನು ಯಾವ ರೀತಿ ಮಾಡೋದು ಇರುತ್ತೆ, ಕಾಯಿನ್ಸ್ಗಳನ್ನ ಯಾವ ರೀತಿ ಬೈ ಮಾಡಬೇಕು ಎಲ್ಲವನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಅಂತ ಪ್ರೋಸೆಸ್ ಇದೆ ಅಂತ ನೋಡೋಣ. ಸ್ನೇಹಿತರೆ, ಮೊದಲು ನಾನು ದೋಸ್ತ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನೋಡೋಣ. ಇಲ್ಲಿ ಮೊದಲು ಈ ರೀತಿ ಇಂಟರ್ಫೇಸ್ ಓಪನ್ ಆಗಿದೆ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ನ ನಾವು ಹಾಕಬೇಕಾಗುತ್ತೆ. ನಮ್ಮ ಒಂದು ಫೋನ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಒಂದು OTP ಬರುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ರೀಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಆಟೋಮೆಟಿಕ್ಕಾಗಿ ರೀಡ್ ಆಗಿಬಿಟ್ಟು ಇಲ್ಲಿ ನಂಬರ್ ವೆರಿಫೈ ಆಗುತ್ತೆ. ಇಲ್ಲಿ ಮೇಲ್ ಫಿಮೇಲ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಮೇಲ್ ಇದ್ದರೆ ನಮಗೆ ಫಿಮೇಲ್ ಫ್ರೆಂಡ್ಸ್ಗಳನ್ನ ಇದು ಸಜೆಸ್ಟ್ ಮಾಡುತ್ತೆ. ನಾವು ಫಿಮೇಲ್ ಇದ್ದರೆ ಇದು ಮೇಲ್ ಫ್ರೆಂಡ್ಸ್ಗಳನ್ನ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ನೋಡಿ, ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕೆಳಗಡೆ ಇಲ್ಲಿ ನೋಡಿ ಒಂದು ಪ್ರೊಫೈಲ್ DPನ ಸೆಟ್ ಮಾಡ್ಕೋಬೇಕು ಮೊದಲು. ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ಇಲ್ಲಿ ಹಲವಾರು ರೀತಿಯ ಇಮೇಜಸ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಫೋಟೋನ ನಿಮ್ಮ ಒಂದು ಪ್ರೊಫೈಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಲ್ಯಾಂಗ್ವೇಜ್ ಯು ಸ್ಪೀಕ್ ಅಂದರೆ ನಮ್ಮ ಒಂದು ಮಾತೃಭಾಷೆನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕನ್ನಡವನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೊದಲು ಕಾಯಿನ್ಸ್ಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದೆ. 100 ಕಾಯಿನ್ಸ್ಗಳನ್ನ ಇಲ್ಲಿ 16 ರೂಪಾಯಿ ಕೊಟ್ಟುಬಿಟ್ಟು ಇಲ್ಲಿ ಆ್ಯಡ್ 100 ಕಾಯಿನ್ಸ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮೇಲ್ಗಡೆ ನೋಡ್ಬೋದು 16 ರೂಪಾಯಿ ಅಂತ ಬರ್ತಾ ಇದೆ. 100 ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಮೆಂಟನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೋಡಿ, ಈ ರೀತಿ ಪ್ರೊಸೆಸಿಂಗ್ ಆಗಿಬಿಟ್ಟು ಇಲ್ಲಿ ಪೇಮೆಂಟ್ ಗೇಟ್ವೇ ಅನ್ನೋದು ಓಪನ್ ಆಗಿದೆ. ಇಲ್ಲಿ ಹಲವಾರು ರೀತಿಯ ಪೇಮೆಂಟ್ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. UPI, ಗೂಗಲ್ ಪೇ, ಫೋನ್ಪೇ, ಯಾವುದೇ UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದೇ ರೀತಿ ವಿಧಾನದಲ್ಲಿ ನಾವು ಪೇಮೆಂಟನ್ನು ಮಾಡ್ಬೋದು. ನಾನಿಲ್ಲಿ ಫೋನ್ಪೇನ ಸೆಲೆಕ್ಟ್ ಮಾಡ್ಕೋತೀನಿ. ಫೋನ್ಪೇನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಬರ್ತಾ ಇದೆ. ನಂತರದಲ್ಲಿ ನೇರವಾಗಿ ಇಲ್ಲಿ ನಮ್ಮ ಒಂದು ಫೋನ್ಪೇ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಒಂಚೂರು ಪ್ರೊಸೆಸಿಂಗ್ ಆದ ನಂತರದಲ್ಲಿ ಇಲ್ಲಿ ಫೋನ್ಪೇನಲ್ಲಿ ನೇರವಾಗಿ ನಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ. ನಾವು ಯಾವ ಬ್ಯಾಂಕ್ ಅಕೌಂಟಿಂದ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಪೇಮೆಂಟನ್ನು ಇಲ್ಲಿ UPI ಪಿನ್ನನ್ನು ಹಾಕಿಬಿಟ್ಟು 16 ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಆಟೋ ಪೇಮೆಂಟ್ ತೊಗೊಳ್ತಾ ಇಲ್ಲ ಸ್ನೇಹಿತರೆ ಈ ಆ್ಯಪ್ನಲ್ಲಿ, ಅದೊಂದು ಒಳ್ಳೆಯ ವಿಷಯ. ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರದಲ್ಲಿ ನಮ್ಮ ಒಂದು 100 ಕಾಯಿನ್ಸ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಇಲ್ಲಿ 100 ಕಾಯಿನ್ಸ್ ಈ ರೀತಿ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಕ್ರೆಡಿಟ್ ಆದ ನಂತರದಲ್ಲಿ ನಾವು ಇಲ್ಲಿ ಫ್ರೆಂಡ್ಸ್ನೊಂದಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮಾಡ್ಬೋದು. 100 ಕಾಯಿನ್ಸ್ ಅಂದರೆ ತುಂಬ ಕಡಿಮೆ ಸ್ನೇಹಿತರೆ. ನಾನು ನಿಮಗೆ ತೋರಿಸೋದಕ್ಕೆ ಮಾತ್ರ ಇದನ್ನು ಮಾಡ್ತಾಯಿದ್ದೀನಿ ವಿಡಿಯೋ. ನಾನು ಇನ್ನು ಇಂಥ ಆ್ಯಪ್ಗಳನ್ನ ಯೂಸ್ ಮಾಡೋದಿಲ್ಲ. ನೋಡಿ, ಈ ರೀತಿ ಹಲವಾರು ಜನರು ನಮಗೆ ಲಿಸ್ಟನ್ನು ಇಲ್ಲಿ ತೋರಿಸುತ್ತೆ. ಇಲ್ಲಿ ಯಾರಿಗಾದ್ರೂ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಕನೆಕ್ಟ್ ಅನ್ನುವಂಥ ಆಪ್ಷನ್ ಕೂಡ ಬರುತ್ತೆ. ಇಲ್ಲಿ ಎಷ್ಟು ಕಾಯಿನ್ಸ್ ಕಟ್ ಆಗುತ್ತೆ ಅಂತಲೂ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ಇವರ ಒಂದು ಡೀಟೇಲ್ಸ್ ತೋರಿಸ್ತಾ ಇದೆ. ಇಲ್ಲಿ 1 ನಿಮಿಷಕ್ಕೆ ಇಷ್ಟು ಕಾಯಿನ್ ಕಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇದೇ ಒಂದು ಕಾಲ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಪರ್ಮಿಷನ್ಗೆ ಅಲೌ ಕೊಟ್ಬಿಟ್ಟು ಅವರೊಂದಿಗೆ ನಾವು ಕನೆಕ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕನೆಕ್ಟಿಂಗ್ ಅಂತ ಬರ್ತಾ ಇದೆ. ಈ ರೀತಿ ಕಾಲ್ ಅನ್ನೋದು ಕನೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಕನೆಕ್ಟ್ ಆದ ನಂತರದಲ್ಲಿ ರೂಪಾಯಿ ಬಿಜಿ ಅಂತ ತೋರಿಸ್ತಾ ಇದೆ. ಈ ರೀತಿ ಬೇರೆ ಬೇರೆ ಫ್ರೆಂಡ್ಸ್ಗಳಿಗೆ ಇದು ನಮಗೆ ಕನೆಕ್ಟ್ ಮಾಡಿ ಕೊಡುತ್ತೆ. ಇದು ಎಷ್ಟು ರಿಯಲ್ ಫೇಕ್ ಅಂತ ನಾನು ಗ್ಯಾರಂಟಿ ಮೂಲಕ ಹೇಳೋದಿಲ್ಲ ಸ್ನೇಹಿತರೆ. ಈ ಆ್ಯಪ್ ಕಡೆಯಿಂದ ನಾವು ಯಾವುದೇ ರೀತಿಯಲ್ಲಿ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ, ಕೇವಲ ಮಾಹಿತಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಈ ರೀತಿ ಒಂದು ಕಾಲ್ ಕನೆಕ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇಲ್ಲ ಸ್ನೇಹಿತರೆ. ಕಾಲ್ ಕನೆಕ್ಟ್ ಕೂಡ ಆಗಿತ್ತು, ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಎಂಡ್ ಕಾಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು ಕಾಲ್ನ ಎಂಡ್ ಮಾಡಿದೆ. ಈ ರೀತಿ ನಾವು ಈ ಆ್ಯಪ್ನಲ್ಲಿ ಒಂದು ಫ್ರೆಂಡ್ಸ್ನೊಂದಿಗೆ ಕನೆಕ್ಟ್ ಆಗಬಹುದು. ಆದರೆ ಇದು ರಿಯಲ್ಲ ಅಥವಾ ಫೇಕ್ ಅಂತ ನೀವೇ ಡಿಸೈಡ್ ಮಾಡಬೇಕು. ಒಂದು ಸಾರಿ ಯೂಸ್ ಮಾಡಿ ನೋಡಿಬಿಟ್ಟು ನೀವು ಇದ್ರ ಬಗ್ಗೆ ಒಂದು ಇದು ರಿಯಲ್ಲ ಫೇಕ್ ಅಂತ ಇಲ್ಲಿ ನೋಡಿ ವ್ಯಾಲೆಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಪ್ರೊಫೈಲ್ ಡೀಟೇಲ್ಸ್ನಲ್ಲಿ.
ಸ್ನೇಹಿತರು ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.